ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನೋಡಿ ಚಪ್ರ ಎಂತಕ್ಕೆ ಹಾಕ್ತಾರೆ ಅಂತ ತಿಳ್ಕೊಳ್ಳೋಣ ಇವತ್ತು. ನೋಡಿ ಕರೆಕ್ಟಾಗಿ ಅದೇ ಸರಿಯಾಗಿ ಇವತ್ತು ಚಪ್ರ ಹಾಕೋ ಜಾಗದಲ್ಲಿ ಇದೀವಿ. ನೋಡಿ ಯಾವುದೇ ಶುಭ ಕಾರ್ಯ ಆಗ್ಲಿ ನಮ್ಮ ಇದರಲ್ಲಿ ಚಪ್ರ ಹಾಕ್ತೀವಿ. ಎಂತಕ್ಕೆ ಹಾಕ್ತೀವಿ ಅಂತಂದ್ರೆ ಅದ್ರಿಂದ ಇರೋ ವೈಜ್ಞಾನಿಕ ಕಾರಣ ತಿಳಿಯೋಣ. ಈಗ ನಮ್ಗೆ ಶಾಮಿಯಾನ ಇದೆ ನೋಡಿ, ಈ ತರ ಶಾಮಿಯಾನ ಸಿಗುತ್ತೆ ಅಲ್ವಾ. ಶಾಮಿಯಾನ ಇದೆ. ಹಿಂದಿನ ಕಾಲದಲ್ಲಿ ಎಲ್ಲಿ ಶಾಮಿಯಾನ ಎಲ್ಲಿರೋದು, 100 ವರ್ಷಕ್ಕೆ ಮುಂಚೆ 150 ವರ್ಷಕ್ಕೆ ಮುಂಚೆ. ಅದಕ್ಕೋಸ್ಕರ ಈ ಚಪ್ರ ಹಾಕೋದು ಅಂದ್ರೆ ಆ ಪದ್ಧತಿ ಅಂದ್ರೆ ತುಂಬಾ ಜಾಸ್ತಿ 100, 150, 200 ಈ ಊಟ ಮಾಡೋ ಜಾಗದಲ್ಲೆಲ್ಲ ಚಪ್ರ ಹಾಕಿರ್ತೀವಿ. ಅಂದ್ರೆ ಒಣಗಿರೋ ಗರಿ ಏನಿರ್ತದೆ ಅದರಲ್ಲಿ ಹಾಕಿರೋರು. ಈ ಚಪ್ರ ಹಾಕೋ ಉದ್ದೇಶ ಏನು ಅಂತಂದ್ರೆ ಶಾಮಿಯಾನ ಇಲ್ಲ, ಶಾಮಿಯಾನದ ಬದಲಾಗಿ ಇದನ್ನ ಹಾಕೋದು. ಇದ್ರ ಅಡೆನಲ್ಲೇ ಮದುವೆ ಮಾಡೋದು ಅಥವಾ ಗುರುಪ್ರವೇಶ ಮಾಡೋದು ಎಲ್ಲಾನು ಸಹ. ಇನ್ನೊಂದು ಏನಕ್ಕೆ ಅಂತಂದ್ರೆ ಈ ಒಂದು ತುಂಬಾ ಊರಿದೆ ಅಂತಂದ್ರೆ ಯಾವ ಮನೆಯಿಂದ ಶುಭ ಕಾರ್ಯ ನಡೀತಿದೆ ಅನ್ನೋದು ಐಡೆಂಟಿಫೈ ಮಾಡ್ಬೇಕಲ್ವಾ. ಆ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಈ ಚಪ್ರನು ಸಹ ಇನ್ನೊಂದು. ಆಮೇಲಿಂದ ಈ ಚಪ್ರಕ್ಕೆ ಮಾವಿನ ಸೊಪ್ಪು ಕಟ್ಟಿರ್ತೀವಿ. ಅದೇನು ಅಂತಂದ್ರೆ ಗಾಳಿ ಎಲ್ಲ ಜನ ಒಂತಾವ್ ಸೇರಿದಾಗ ಉಸಿರಾಡೋದ ಗಾಳಿ ಸರಿಯಾಗಿ ಆಗೋದಿಲ್ವಲ್ಲ, ಅದು ಏನ್ ಮಾಡ್ತದೆ, ಗಾಳಿ ಆಕ್ಸಿಜನ್ ಆಮ್ಲಜನಕ ಅತಿ ಹೆಚ್ಚು ಬಿಡ್ತದೆ. ಅದಕ್ಕೋಸ್ಕರ ಅದರಲ್ಲಿ ಮಾವಿನ ಸೊಪ್ಪು ಕಟ್ಟಿರ್ತಾರೆ. ಈ ಮೂಲೆನಲ್ಲಿ ಎಳ್ನೀರು ಕಟ್ಟಿರ್ತಾರೆ. ಏಂತಕ್ಕೆ ಎಳ್ನೀರು ಕಟ್ಟಿರ್ತಾರೆ ಅಂತಂದ್ರೆ ನೋಡಿ, ತುಂಬಾ ಜನ ಉಪವಾಸ ಇರ್ತಾರೆ ಮದುವೆ ಆಗಂತ ಸಂದರ್ಭದಲ್ಲಿ, ಬೇರೆ ಶುಭ ಕಾರ್ಯಗಳಲ್ಲಿ. ಆಮೇಲೆ ತುಂಬಾ ಜನ ನಡ್ಕೊಂಡು ಬಂದಿರ್ತಾರೆ ತುಂಬಾ ದೂರದಿಂದ. ಅವ್ರಿಗೆ ಏನಾದ್ರು ಸುಸ್ತಾಗಿ ಗ್ಲೂಕೋಸ್ ಬಂದು ಕೆಳಗಡೆ ಬಿತ್ತು ಅಂತಂದ್ರೆ ಅವ್ರಿಗೆ ಗ್ಲೂಕೋಸ್ ಅಂದ್ರೆ ಶಕ್ತಿ ಇನ್ಕ್ರೀಸ್ ಮಾಡ್ಬೇಕಲ್ಲ. ಈಗ ನಮ್ಗೆ ಗ್ಲೂಕೋಸ್ ಹಾಕ್ಸ್ಬಿಡ್ತೀವಿ ತಗೊಂಡೋಗಿ. ಅವಾಗ ಏನ್ ಗ್ಲೂಕೋಸ್ ಅಂದ್ರೆ ಈ ಎಳ್ನೀರೇ ಗ್ಲೂಕೋಸ್. ಅದನ್ನ ಏನು ಇಮಿಡಿಯೇಟ್ ಆಗಿ ಅಲ್ಲೇ ಕೊಚ್ಚಿ ಅದನ್ನ ಕುಡಿಸ್ತಾರೆ. ಈ ಬಾಳೆಹಣ್ಣು ಕಟ್ಟೋದು ಸಹ ಅದೇನೆ. ಏನು ಎಮರ್ಜೆನ್ಸಿ ಹೋಗಿ ತೋಟಕ್ಕೋ ಕಾಡಲ್ಲೋ ಹೋಗಿ ಕಿತ್ಕೊಂಡ್ಬಂದು ಏನೋ ಹೊಟ್ಟೆ ಹಸ್ವು ತಿನ್ಸಕ್ಕಾಗಲ್ವಲ್ಲ, ಆ ಬಾಳೆಹಣ್ಣು ಸಹ ಇದು ಸಹ ಏನು ಎಳ್ನೀರು ಸಹ ಆನ್ ದ ಸ್ಪಾಟ್ ಅಲ್ಲೇ ತೆಗ್ದು ಅವ್ರಿಗೆ ಕುಡಿಸೋದಕ್ಕೋಸ್ಕರ. ಇನ್ನೇನು ಅದರಿಂದ ಇರುವಂತ ವೈಜ್ಞಾನಿಕ ಕಾರಣ ಇಲ್ಲ. ಏನು ನೋಡಿ ಸ್ನೇಹಿತರೆ, ಅತಿ ಹೆಚ್ಚು ಈ ತರ ನೋಡಿ ಕಬ್ಬು, ಈ ಎಳ್ನೀರು, ಪಿಲ್ಲರು ಇದೆಲ್ಲ ಮಾಡಕ್ ಹೋಗ್ಬೇಡಿ. ತಿನ್ನೋ ಪದಾರ್ಥ ಇದು ಯಾರು ತಿನ್ನೋದಿಲ್ಲ, ಏನಿಲ್ಲ ಒಣಗೋಗಿ ಬಿಸಾಕ್ಬೇಕಾಗುತ್ತೆ. ಆದಷ್ಟು ಸರಳವಾಗಿ ಏನ್ ನಿಮ್ಮ ಕೈಗೆ ಎಟುಕುವ ಅಂತ ಬೆಳೆಯಲ್ಲಿ ಚಪ್ರಗಳಾಗ್ಲಿ. ಈಗಿನ ಆಡಂಬರದ ಮದುವೆಗಳಲ್ಲಿ 5,000 ರೂಪಾಯಿಂದ ಚಪ್ರ ಶುರುವಾಗಿ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿವರೆಗೂ ಒಂದು ಚಪ್ರ, 5 ಲಕ್ಷ ರೂಪಾಯಿವರೆಗೂ ಚಪ್ರ ಹಾಕೋ ಪದ್ಧತಿ ಬಂದ್ಬಿಟ್ಟಿದೆ. ನೋಡಿ ಇದೆಲ್ಲ ವೇಸ್ಟ್ ಅಲ್ವಾ. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೌಕರ್ಯ ಇರೋ ಅಂತ ಮಟ್ಟಕ್ಕೆ ಮಾತ್ರ ಈ ಚಪ್ರಗಳನ್ನೆಲ್ಲ ಹಾಕಿಸ್ಕೊಳ್ಳಿ. ಇದರಿಂದ ಇರೋ ವೈಜ್ಞಾನಿಕ ಕಾರಣ ಸಂಪೂರ್ಣವಾಗಿ ತಿಳಿದಿದ್ದೀರಾ. ಇವಾಗ ಶಾಮಿಯಾನ ಸಿಗ್ತಿದೆ, ಹಿಂದಿನ ಕಾಲದ ಶಾಮಿಯಾನ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಗರಿನೆಲ್ಲ ಎಣದಿ ಈ ರೀತಿ ಚಪ್ರ ಹಾಕಿ ಆ ಚಪ್ರದ ಅಡೆನಲ್ಲಿ ಶುಭ ಕಾರ್ಯ ಮಾಡ್ತಾರೆ. ಆ ಗರಿಯಿಂದ ತೆಂಗಿನ ಮರನು ಸಹ ನಮ್ಗೆ ಕಲ್ಪವೃಕ್ಷ ನಮ್ಗೆ ಒಳ್ಳೇದಲ್ವಾ. ಅದಕ್ಕೋಸ್ಕರ ಈ ಚಪ್ರ ಹಾಕೋ ಪದ್ಧತಿ ಇದೇನಕ್ಕೆ ಅಂತಂದ್ರೆ ಇಷ್ಟೇ ಕಾರಣ. ಇದರಿಂದ ಇರೋ ವೈಜ್ಞಾನಿಕ ಕಾರಣ ಸಹ ಇಷ್ಟೇನೇನೆ. ಅದಕ್ಕೆ ಕಟ್ಟೋ ಎಳ್ನೀರು ಸಹ ನಮ್ಗೆ ಸಡನ್ ಆಗಿ ಏನಾದ್ರು ಬಿದ್ರೆ ಅವ್ರಿಗೆ ಕುಡಿಯೋದಕ್ಕೆ, ಮಾವಿನ ಸೊಪ್ಪು ಆಕ್ಸಿಜನ್ನ ಪ್ಯೂರಿಫೈ ಮಾಡೋದಕ್ಕೆ. ಇಷ್ಟೇ ಸ್ನೇಹಿತರೆ, ಎಲ್ಲರೂ ಇವತ್ತಿನ ದಿನ ಇದನ್ನ ತಿಳ್ಕೊಂಡಿದ್ದೀರಾ. ನೀವು ನಾವು ಸಹ ನಿಮ್ಮ ಸ್ನೇಹಿತರು ನಿಮ್ಮ ಎಲ್ಲರಿಗೂ ತಲುಪಿಸಿ ಇದನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.